ನಮ್ಮಲ್ಲಿ ಅಪ್ಪನಿಗೆ ಹೋಲಿಸುವ ಆಲದ ಮರ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದದ್ದು ಮತ್ತು ಪೂಜನೀಯ. ನಮ್ಮ ರಾಷ್ಟ್ರೀಯ ವೃಕ್ಷವಾಗಿರುವ ಈ ಮರ ದೀರ್ಘಾಯುಷ್ಯ, ಸ್ಥಿರತೆಯ ಸಂಕೇತ ಮತ್ತು ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಇದರ ಪಂಚಾಂಗ ಅಂದ್ರೆ ಸಂಪೂರ್ಣ ಭಾಗ, ಎಲೆಗಳು, ಹಣ್ಣು, ಬೇರು, ತೊಗಟೆ, ಲ್ಯಾಟೆಕ್ಸ್ ಅಂದ್ರೆ ಈ ಮರದಿಂದ ಹೊರಬರುವ ಹಾಲು, ಇವು ಎಲ್ಲವೂ ಆರೋಗ್ಯದ ದೃಷ್ಟಿಯಿಂದ ಬಹಳ ಉಪಯುಕ್ತ. ವೈಜ್ಞಾನಿಕವಾಗಿ ಇದನ್ನು ಫೀಕಸ್ ಬೆಂಗಾಲೆನ್ಸಿಸ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಕ್ಷೀರಿ ಅಂದ್ರೆ ಈ ಮರದ ಎಲ್ಲಾ ಭಾಗಗಳಲ್ಲಿ ಲ್ಯಾಟೆಕ್ಸ್ ಅಂದ್ರೆ ಹಾಲು ಇರುತ್ತೆ. ಕ್ಷೀರ ಅಂತಂದ್ರೆ ಹಾಲು. ರಕ್ತಫಲ ಅಂತ ಕರೀತಾರೆ, ಹಣ್ಣುಗಳು ಕೆಂಪಾಗಿರೋದ್ರಿಂದ. ಬಹುಪಾದ, ವಟವೃಕ್ಷ, ಶೃಂಗಿ, ಹೀಗೆ ಇನ್ನು ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ. ಇಂಗ್ಲಿಷ್ನಲ್ಲಿ ಬನಿಯಾನ್ ಟ್ರೀ ಅಂತ ಕರೀತಾರೆ, ಹಿಂದಿಯಲ್ಲಿ ಬರ್ಗದ್, ವಟವೃಕ್ಷ ಅಂತ ಕರೀತಾರೆ, ಕನ್ನಡದಲ್ಲಿ ಆಲದ ಮರ, ವಟವೃಕ್ಷ, ಕೊಟ್ಟೆಗೋಲಿ, ನೇಗ್ರೋಧ, ಹೀಗೆ ಇನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತೆ. ಆಯುರ್ವೇದದಲ್ಲಿ ಇದರ ಗುಣ ಗುರು ಮತ್ತು ವೃಕ್ಷ. ಗುರು ಅಂದ್ರೆ ಜೀರ್ಣಿಸಲು ಭಾರ, ವೃಕ್ಷ ಅಂದ್ರೆ ಶುಷ್ಕತೆ ಉಂಟು ಮಾಡುತ್ತೆ, ವೀರ್ಯ ಶೀತ, ಕಫ ಮತ್ತು ಪಿತ್ತ ದೋಷಗಳನ್ನು ಸಮತೋಲನಗೊಳಿಸುತ್ತದೆ. ಆಲದ ಮರ ಬಹಳಷ್ಟು ಔಷಧಿ ಗುಣಗಳನ್ನು ಹೊಂದಿದೆ. ಹಲ್ಲು ಮತ್ತು ದವಡೆಯ ಆರೋಗ್ಯ ಕಾಪಾಡುತ್ತದೆ. 3 ರಿಂದ 4 ಎಲೆಗಳನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿಕೊಂಡು ಈ ನೀರಿನಿಂದ ಗಾರ್ಗ್ಲಿಂಗ್ ಮಾಡಿದರೆ ಹಲ್ಲು ನೋವು ಕಡಿಮೆಯಾಗುತ್ತೆ. ಮೌತ್ ಅಲ್ಸರ್ಸ್ ಅಂದ್ರೆ ಬಾಯಿಯ ಹುಣ್ಣುಗಳು ಕಡಿಮೆಯಾಗುತ್ತವೆ. ಆಲದ ಮರದ ಬೇರನ್ನು ಪುಡಿ ಮಾಡಿ ಮಂಜನ್ ಹಾಗೆ ಬಳಸಿದ್ರೆ, ಅಥವಾ ಬೇವಿನ ಕಡ್ಡಿಯನ್ನು ಬ್ರಷ್ ಹಾಗೆ ಏನ್ ಬಳಸ್ತೀವಲ್ಲ ಹಾಗೆ ಆಲದ ಮರ ಕಡ್ಡಿ ಕೂಡ ಬ್ರಷ್ ಹಾಗೆ ಬಳಸಿದ್ರೆ ಹಲ್ಲಿನ ಸವೆತ, ದವಡೆಯ ಬಾವು ಕಡಿಮೆ ಮಾಡುತ್ತೆ, ಬಾಯಿಯ ದುರ್ಗಂಧ ತಡೆಯುತ್ತದೆ. ಆಯುರ್ವೇದದಲ್ಲಿ ಇದನ್ನು ವೀರ್ಯವರ್ಧಕ ಅಂತ ಹೇಳಲಾಗಿದೆ. ಇದರ ಸೇವನೆ ಶುಕ್ರಧಾತುವನ್ನು ಬಲಶಾಲಿ ಮಾಡುತ್ತದೆ, ದೇಹದ ಶಕ್ತಿ ವೃದ್ಧಿಸುತ್ತದೆ. 4 ರಿಂದ 5 ಹನಿ ಈ ಮರದ ಲ್ಯಾಟೆಕ್ಸ್ ಅಂದ್ರೆ ಹಾಲು ಕಲ್ಲು ಸಕ್ಕರೆ ಅಥವಾ ಬತಾಶ ಜೊತೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಜಾಯಿಂಟ್ ಪೇನ್, ಆರ್ಥ್ರೈಟಿಸ್ ಅಥವಾ ಸ್ವೆಲ್ಲಿಂಗ್, ಬಾವು ಇದ್ದಾಗ ಆಲದ ಮರದ ಎಲೆಗಳನ್ನು ಹಂಚಿನ ಮೇಲೆ ಬಿಸಿ ಮಾಡಿ ಬಾವು ಇರುವ ಸ್ಥಳಕ್ಕೆ ಹಚ್ಚಬೇಕು, ಬಾವು ಕಡಿಮೆ ಆಗುತ್ತೆ. ಈ ಮರದ ಲ್ಯಾಟೆಕ್ಸ್ ಹಾಲು ಹಿಮ್ಮಡಿಯ ಬಿರುಕು ನಿವಾರಣೆಗೆ ಲೇಪಿಸಬಹುದು. ಮೂಲವ್ಯಾಧಿ ಸಮಸ್ಯೆ ಇದ್ರೆ ಈ ಲ್ಯಾಟೆಕ್ಸ್ 4 ರಿಂದ 5 ಹನಿ ಹಸುವಿನ ಹಾಲಿನ ಜೊತೆ ಸೇರಿಸಿ ವಾಸಿಯಾಗುವವರೆಗೂ ಕುಡಿಬೇಕು. ತೊಗಟೆಯ ಕಷಾಯ ಕೂಡ 50 ml ನಷ್ಟು ಕುಡಿಯುತ್ತಾ ಬಂದ್ರೆ ಮೂಲವ್ಯಾಧಿಯಲ್ಲಿ ರಕ್ತಸ್ರಾವವಾಗುವುದು ಕಡಿಮೆಯಾಗುತ್ತೆ. ಮಧುಮೇಹ ನಿಯಂತ್ರಣಕ್ಕಾಗಿ ಆಲದ ಮರದ ತೊಗಟೆ ಅಥವಾ ಬೇರುಗಳಿಂದ ತಯಾರಿಸಿದ ಕಷಾಯ, ಇದನ್ನು ಕುಡಿಯೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆಯಾಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಿಸುತ್ತದೆ. ಈ ಕಷಾಯ ಉರಿಮೂತ್ರ ಕೂಡ ಕಡಿಮೆ ಮಾಡುತ್ತೆ. ಮಹಿಳೆಯರ ಆರೋಗ್ಯಕ್ಕಾಗಿ ಇದರ ತೊಗಟೆಯ ಕಷಾಯ ಲ್ಯುಕೋರಿಯಾ, ಶ್ವೇತಪ್ರದರ ಸಮಸ್ಯೆ ನಿವಾರಿಸುವಲ್ಲಿ ಸಹಾಯಕ, ಹಾರ್ಮೋನ್ ಸಮತೋಲನಕ್ಕೆ ಸಹಾಯ ಮಾಡುತ್ತೆ. 50 ml ನಷ್ಟು ಈ ಕಷಾಯ ಕುಡಿಬೇಕು. ಈ ತೊಗಟೆಯ ಕಷಾಯದಲ್ಲಿ 5 ರಿಂದ 10 ನಿಮಿಷ ಕುಳಿತುಕೊಳ್ಳಬೇಕು ಕೂಡ. ರಕ್ತಪ್ರದರದಲ್ಲಿ ಈ ತೊಗಟೆಯ ಕಷಾಯದ ಉತ್ತರ ಬಸ್ತಿ ಕೊಡಲಾಗುತ್ತೆ. ಒಂದು ವೇಳೆ ಪದೇ ಪದೇ ಗರ್ಭಪಾತ ಆಗುತ್ತಿದ್ರೆ, ಗರ್ಭ ನಿಲ್ಲಲು ಅಂದ್ರೆ ಗರ್ಭ ಸ್ಥಾಪನೆಗೆ ಇದು ಒಂದು ಒಳ್ಳೆಯ ಔಷಧಿ. ಆಲದ ಮರದ 2 ರಿಂದ 3 ಚಿಗುರುಗಳನ್ನು ನೀರಿನ ಜೊತೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬಂದ್ರೆ ಗರ್ಭಪಾತ ಆಗೋದಿಲ್ಲ. ಆಂಟಿ ಬ್ಯಾಕ್ಟೀರಿಯಲ್ ಗುಣ ಹೊಂದಿರೋದ್ರಿಂದ ಇದು ಗಾಯ ಬೇಗ ಗುಣಪಡಿಸುತ್ತದೆ. ಇದರ ಲ್ಯಾಟೆಕ್ಸ್ ಹಾಲು ಗಾಯದ ಮೇಲೆ ಹಚ್ಚಿದ್ರೆ ರಕ್ತಸ್ರಾವ ನಿಂತು ಗಾಯ ಬೇಗ ಒಣಗುತ್ತದೆ. ಅಷ್ಟೇ ಅಲ್ಲ, ಮಳೆಗಾಲದಲ್ಲಿ ಬಹಳಷ್ಟು ಜನರಲ್ಲಿ ಕಾಲಿನ ಬೆರಳಿನ ಸಂದುಗಳಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಆಗುತ್ತವೆ. ಇದಕ್ಕೆ ಆಲದ ಮರದ ತೊಗಟೆಯ ಕಷಾಯದಿಂದ ತೊಳೆದು ಬೇರಿನ ಪೇಸ್ಟ್ ಮಾಡಿ ಹಚ್ಚಿದ್ರೆ ಈ ಇನ್ಫೆಕ್ಷನ್ ಕಡಿಮೆಯಾಗುತ್ತವೆ. ಈ ಮರದ ಪ್ರತಿಯೊಂದು ಭಾಗದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ಗಳಿರೋದ್ರಿಂದ, ಆಂಟಿ ಇನ್ಫ್ಲಮೇಟರಿ ಗುಣ ಇರೋದ್ರಿಂದ ಸೋಂಕುಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. ಯಾವುದೇ ರೀತಿಯಲ್ಲಿ ಇದರ ಸೇವನೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಆಲದ ಮರದ ಎಲೆಗಳು ಮತ್ತು ತೊಗಟೆಯ ಕಷಾಯದ ಸೇವನೆ ಉಸಿರಾಟದ ಸಮಸ್ಯೆಗಳಾದ ಕೆಮ್ಮು, ಶೀತ, ಅಸ್ತಮಾ ಈ ಸಮಸ್ಯೆಗಳಿಗೆ ಪರಿಹಾರ. ಈ ಮರದ ಲ್ಯಾಟೆಕ್ಸ್ ಮತ್ತು ಎಲೆಗಳು ಮೊಡವೆ ಕಡಿಮೆ ಮಾಡುತ್ತವೆ, ಹೀಗೆ ನಮ್ಮ ಸೌಂದರ್ಯ ಕೂಡ ಹೆಚ್ಚಿಸುತ್ತವೆ. ಇದರ ಹಣ್ಣು ಮತ್ತು ತೊಗಟೆ ಅಜೀರ್ಣತೆ, ಅತಿಸಾರ, ವಾಂತಿ ನಿಯಂತ್ರಣ ಮಾಡುವ ಗುಣ ಹೊಂದಿವೆ, ನಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತವೆ. ಇದು ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ, ಹೀಗಾಗಿ ಇದು ನಮ್ಮ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು. ಆಲದ ಮರದ ನೆರಳು
ಮತ್ತು ಅದರ ಸುತ್ತಲಿನ ವಾತಾವರಣ ನಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ, ಒತ್ತಡ ಕಡಿಮೆ ಮಾಡುತ್ತದೆ. ಇದನ್ನು ಔಷಧಿ ರೂಪದಲ್ಲಿ ಸೇವಿಸುವಾಗ ವೈದ್ಯರ ಸಲಹೆ ತೆಗೆದುಕೊಂಡೇ ಸೇವಿಸಬೇಕು. ಇನ್ನು ಧಾರ್ಮಿಕವಾಗಿ ನೋಡಿದರೆ ಸತಿ ಸಾವಿತ್ರಿ ಯಮರಾಜನಿಂದ ತನ್ನ ಪತಿಯನ್ನು ಕಾಪಾಡಲು ಈ ಆಲದ ಮರವನ್ನು ಪೂಜಿಸಿದಳೆಂದು ಪ್ರಚಲಿತವಾಗಿದೆ. ಆದ್ರಿಂದಲೇ ಇಂದಿಗೂ ಕೂಡ ಹಿಂದೂ ಪಂಚಾಂಗದ ಪ್ರಕಾರ ಜ್ಯೇಷ್ಠ ಮಾಸದ ಪೂರ್ಣಿಮೆಯ ದಿನ ವಟ ಸಾವಿತ್ರಿ ವ್ರತ ಕೈಗೊಳ್ಳಲಾಗುತ್ತದೆ. ವಿವಾಹಿತ ಮಹಿಳೆಯರು ತನ್ನ ಪತಿಯ ಆರೋಗ್ಯ ಆಯಸ್ಸು ದೀರ್ಘವಾಗಿರಲಿ ಎಂದು ಉಪವಾಸ ಮಾಡಿ ಆಲದ ಮರಕ್ಕೆ ಪೂಜೆ ಮಾಡುತ್ತಾರೆ. ಆಲದ ಮರಯುಕ್ತ ಕೆಲವು ಆಯುರ್ವೇದಿ ಔಷಧಿಗಳು ಯಾವುವು ಅಂತಂದ್ರೆ ರಕ್ತಹೀನತೆ ಮತ್ತು ಮಧುಮೇಹಕ್ಕೆ ಉಪಯುಕ್ತವಿರುವ ಅಭ್ರಕ ಭಸ್ಮ, ವಸಡು ಮತ್ತು ಹಲ್ಲು ನೋವಿಗೆ ಉಪಯುಕ್ತವಿರತಕ್ಕಂಥ ಅರಿಮೇದಾದಿ ತೈಲ, ದೇಹಕ್ಕೆ ತಂಪು ಮಾಡುವ ಚಂದನಾಸವ, ಎಲ್ಲಾ ಬಗೆಯ ಉಸಿರಾಟದ ತೊಂದರೆಗಳಿಗೆ ಉಪಯುಕ್ತ ಕ್ಷಯ ರೋಗಕ್ಕೆ ಒಳ್ಳೆಯ ಔಷಧಿಯಾಗಿರ್ತಕ್ಕಂಥ ಕ್ಷಾಯ ಕುಲಾಂತ ಚಿಂದುರಂ. ಹೀಗೆ ಇನ್ನು ಹಲವಾರು ಔಷಧಿಗಳಲ್ಲಿ ಆಲದ ಮರದ ಭಾಗಗಳನ್ನು ಬಳಸಲಾಗುತ್ತದೆ. ನಮ್ಮ ದೇಶದ ಅತ್ಯಂತ ದೊಡ್ಡ ಮತ್ತು 250 ವರ್ಷಕ್ಕಿಂತ ಹಳೆಯ ಆಲದ ಮರ 5 ಎಕರೆಯಷ್ಟು ಭಾಗದಲ್ಲಿ ಕೋಲ್ಕತ್ತಾದ ಸಸ್ಯೋದ್ಯಾನದಲ್ಲಿ ಕಾಣಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.